ಮನೆ ಮನೆಯಲ್ಲೂ ಸಂಭ್ರಮ, ಊರು ಕೇರಿಗಳಲ್ಲೂ ಹಬ್ಬದ ವಾತಾವರಣ. ರಾಮೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದೆ. ಅಯೋಧ್ಯೆಗೆ ರಾಜ ವೈಭೋಗ ಮರುಕಳಿಸಿದೆ. ರಾಮ ಭಕ್ತರ 500 ವರ್ಷಗಳ ಕಾಯುವಿಕೆಗೆ ನಾಳೆ ಅಂತ್ಯ ಹಾಡಲಿದ್ದು, ರಾಮನೂರಿನಲ್ಲಿ ಸಡಗರ ತುಂಬಿ ತುಳುಕ್ತಿದೆ. ಐನೂರು ವರ್ಷಗಳ ಸಂಭ್ರಮ ಮರುಕಳಿಸಿದ ತ್ರೇತಾಯುಗದ ಗತವೈಭವ. ಸ್ವರ್ಗ ಧರೆಗಿಳಿದಿದೆ ಅನ್ನೋ ಅನುಭವ. ಹಿಂದೂಗಳ ಹಬ್ಬಗಳೆಲ್ಲ ಒಂದೇ ದಿನದಂದೇ ಬಂದಿವೆ ಅನ್ನೋ ಚಿತ್ರಣ. ಅಯೋಧ್ಯೆ ಮಣ್ಣಿಗೆ ಕಾಲಿಟ್ರೆ ದೈವ ಕಳೆಯೇ ಕಾಣ್ತಿದೆ. ಜಗವೇ ತಿರುಗಿ ನೋಡುವಂತೆ ರಾಮನೂರು ಜಗಮಗಿಸ್ತಿದೆ. ಮಹಾವಿಷ್ಣುವಿನ ಅವತಾರ ಅಸುರ ಸಂಹಾರಿ ರಾಮ ತವರಿಗೆ ಮರಳಲು ಕೆಲವೇ ಕೆಲ ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಶತಮಾನಗಳ ಸಂಭ್ರಮ, ತ್ರೇತಾಯುಗದ ಗತವೈಭವ. ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ. ಅಯೋಧ್ಯೆ ಜಗಮಗ. ಅದೆಷ್ಟೋ ಹೋರಾಟಗಳಾಗಿದ್ವು, ಅದೆಷ್ಟೋ ಬಲಿಗಳಾಗಿದ್ವು. ಆ ಎಲ್ಲ ಹೋರಾಟಗಳಿಗೆ ಮುಕ್ತಿ ಸಿಕ್ಕಿದೆ. ರಾಮ ಹುಟ್ಟಿದ ಜಾಗದಲ್ಲೇ ಭವ್ಯ ಮಂದಿರ ತಲೆ ಎತ್ತಿದೆ. ನಾಳೆಯ ದಿನ ಇತಿಹಾಸದ ಪುಟ ಸೇರಲಿದೆ. ಜನವರಿ 22 ಚರಿತ್ರೆ ಸೃಷ್ಟಿಸುತ್ತೆ. ಕಾಯುವಿಕೆ, ಕಾತರತೆ, ಕುತೂಹಲಕ್ಕೆ ನಾಳೆ ತೆರೆ ಬೀಳಲಿದ್ದು, ಭವ್ಯ ಮಂದಿರ ಸೇರಿರೋ ಬಾಲರಾಮನಿಗೆ ನಾಳೆ ದೈವ ಕಳೆ ಬರಲಿದೆ. ಕರುನಾಡ ಶಿಲೆಯಲ್ಲೇ ಒಡಮೂಡಿರೋ ಬಾಲರಾಮನ ವಿಗ್ರಹಕ್ಕೆ ಜೀವ ಬರಲಿದೆ. ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಪೂಜೆ ಆರಂಭ. 84 ಸೆಕೆಂಡ್ನಲ್ಲೇ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ. ನಾಳೆ ಮಧ್ಯಾಹ್ನ ಸರಿಯಾಗಿ 12 ಗಂಟೆ 20 ನಿಮಿಷದಿಂದ 12:55 ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಅದರಲ್ಲೂ ಈ ಅವಧಿಯ 84 ಸೆಕೆಂಡ್ನಲ್ಲೇ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ನಾಳಿನ ಆ ಪೂಜೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಮ ಮಂದಿರ ಗರ್ಭಗುಡಿಯಲ್ಲಿ ನಾಳೆ ವಿಶೇಷ ಪೂಜೆ ನಡೆಯಲಿದೆ. ಬೆಳಗಿನಿಂದ ಹೋಮ ಹವನ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ 12 ಗಂಟೆ 55 ನಿಮಿಷದವರೆಗಿನ ಮುಹೂರ್ತದಲ್ಲೇ ಪೂಜೆ ನಡೆಯಲಿದೆ. ಈ ಶುಭ ಮುಹೂರ್ತದಲ್ಲೇ ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಅದರಲ್ಲೂ 12:29ರಿಂದ 12:30 ನಡುವಿನ 84 ಸೆಕೆಂಡ್ನಲ್ಲೇ ಪ್ರಾಣ ಪ್ರತಿಷ್ಠಾಪನೆಯ ಪ್ರಮುಖ ಪೂಜೆ ನೆರವೇರಲಿದೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ಮೋದಿ ಯಜಮಾನರಾಗಿ ಭಾಗಿಯಾಗಲಿದ್ದು, ಪ್ರಧಾನಿ ಜೊತೆ ಇನ್ನು 15 ದಂಪತಿ ಯಜಮಾನರಾಗಿ ಇರಲಿದ್ದಾರೆ. ದೇಶದ ವಿವಿಧ ರಾಜ್ಯದ ದಲಿತ, ಬುಡಕಟ್ಟು, ಒಬಿಸಿಗೆ ಸೇರಿದ ದಂಪತಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ ಕಲಬುರಗಿಯ ಲಿಂಗರಾಜ್ ಬಸವರಾಜ್ ಅಪ್ಪ ಸಹ ಭಾಗಿಯಾಗಲಿದ್ದಾರೆ. ಹೂಗಳಿಂದ ಅಲಂಕಾರ, ದೇವಲೋಕದಂತೆ ಸಿಂಗಾರ. ರಾಮ ಮಂದಿರದ ಮುಖ್ಯ ದ್ವಾರ, ದೇಗುಲದ ಪ್ರಾಂಗಣ, ಗರ್ಭಗುಡಿ ಸೇರಿದಂತೆ ದೇಗುಲದ ಎಲ್ಲಾ ಕಡೆಗಳಲ್ಲಿ ವಿವಿಧ ಹೂ ಹಾಗೂ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಕೋಲ್ಕತ್ತಾ ಸೇರಿ ದೇಶದ ವಿವಿಧ ಭಾಗಗಳಿಂದ 2,50,000 ಕೆಜಿ ಹೂ ತರಲಾಗಿದೆ. ಕಮಲ, ಗುಲಾಬಿ, ಮಲ್ಲಿಗೆ ಮತ್ತು ಸೇವಂತಿ ಹೂಗಳಿಂದ ಶೃಂಗಾರ ಮಾಡಲಾಗಿದೆ. ಹೀಗೆ ಇಡೀ ಅಯೋಧ್ಯೆ ನವ ವಧುವಿನಂತೆ ಸಿಂಗಾರಗೊಂಡಿದೆ. ನಾಳಿನ ಆ ಶುಭ ಗಳಿಗೆಗಾಗಿ ಇಡೀ ವಿಶ್ವವೇ ಕಾತರವಾಗಿದೆ. ಹರೀಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.